Hello, my dear future nursing officers. I welcome you all once again back to Master Nursing classes. Today, we have in front of us so a NORCET achiever who is achieved and cracked the NORCET along with all the family responsibilities. And today, we have to double congratulate our candidate because today she got an appointment letter from one central institute. Along with that, she also cracked the NORCET 10 exam with a 786, the great rank, along with the family responsibilities and taking care of their small kids. She achieved this a tremendous rank. So this is an inspiration to the those candidates who is working and studying and who is taking care of their family and studying. So our motto of making this video is very clear that if one aspirant is also get motivated by this one and started preparing, so the purpose of the video is completed here. We will discuss all the strategies, how she used to study and what was the length of the preparation and how she focused in the study and how she achieved such a great rank. First, I used to congratulate you. Please do introduce yourself to all the master nursing classes aspirants. Okay, thank you, sir. First of all, myself Sunita. I am from Shimoga. I have studied in Bangalore, Diana School of Nursing, private school only, private college only. Presently, I am not working. I am a housewife only. Okay. Sunita, ಸೊ ಇನಿಷಿಯಲಿ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಾಗ ಅವಾಗ ವರ್ಕ್ ವಿತ್ ಪ್ರಿಪರೇಷನ್ ಮಾಡ್ತಿದ್ರ ಅಥವಾ ಓನ್ಲಿ ಪ್ರಿಪರೇಷನ್ ಮಾಡ್ತಿದ್ರ? ಹೆಂಗೆ ಸ್ಟಾರ್ಟ್ ಹೆಂಗ್ ಮಾಡಿದ್ದು ಪ್ರಿಪರೇಷನ್ ನೀವು? ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ ಸರ್ 1 ಇಯರ್ ವರ್ಕ್ ವಿತ್ 12 ಅವರ್ಸ್ ಶಿಫ್ಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಅದ್ ನನ್ಗೆ ಸ್ಟಡಿ ಮಾಡಕ್ ಕಷ್ಟ ಆಗ್ತಿತ್ತು ಸರ್. ಫ್ಯಾಮಿಲಿ ಪ್ಲಸ್ 1 ಇಯರ್ ಬೇಬಿ ಕೂಡ ಇತ್ತು. ಸೊ ನನ್ಗೆ ಅದು 1 ಇಯರ್ ಟ್ರೈ ಮಾಡಿದೆ ಸರ್ ನಾನು ತುಂಬಾ, ಬಟ್ ನನ್ಗೆ ಆಗ್ಲಿಲ್ಲ. ಸೊ 1 ಇಯರ್ ನಾನು ಡ್ಯೂಟಿ ಪ್ಲಸ್ ಸ್ಟಡಿ ಸ್ಟಾರ್ಟ್ ಮಾಡಿದ್ದು. ಸೊ ಅದ್ ನಾನು ಸ್ಟಾಪ್ ಮಾಡ್ಬಿಟ್ಟು ನೆಕ್ಸ್ಟ್ 2 ಇಯರ್ಸ್ ನಾನು ಮನೇಲಿ ಕೂತ್ಕೊಂಡೆ ಟ್ರೈ ಮಾಡಿದ್ದೆ ಸರ್. ಓಕೆ, ವೆರಿ ಗ್ರೇಟ್. ಸೊ ಇವಾಗ ಸ್ಟಾರ್ಟ್ ಮಾಡಿದೆ ಸರ್ ಸ್ಟಡಿ ಮಾಡ್ಲಿಕ್ಕೆ. ವೆರಿ ನೈಸ್. ಸೊ ಇವಾಗ ಬೆಸ್ಟ್ ಏನಂತಂದ್ರೆ ಕೆಲವೊಬ್ರು ತುಂಬಾ ಸಪರೇಟ್ ಆಗಿ ಎಕ್ಸಾಮ್ಗೋಸ್ಕರನೇ ಕೂತ್ಕೊಂಡೇ ಓದಿರ್ತಾರೆ. ಸೊ ಅವರು ಕೆಲವೊಬ್ರದ್ದು ರ್ಯಾಂಕ್ ಕಡಿಮೆ ಬಂದಿರುತ್ತೆ, ಕೆಲವೊಬ್ರದ್ದು ಹೆಚ್ಚಿಗೆ ಬಂದಿರುತ್ತೆ. ಬಟ್ ನೀವು ಅಲಾಂಗ್ ವಿತ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇಷ್ಟು ಬೆಸ್ಟ್ ರ್ಯಾಂಕ್ ತೆಗೆದಿದ್ದೀರಾ. ಸೊ ಹೆಂಗೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋದು? ಸ್ಟಡಿ ಪ್ಲಾನ್ ಎಲ್ಲ ಹೆಂಗ್ ಮಾಡ್ತೀರಾ? ಆಕ್ಚುಲಿ ಫ್ಯಾಮಿಲಿ ಅಂದ್ರೆ ಸ್ಟಡಿ ಪ್ಲಾನ್ ಅಂದ್ರೆ ನಾನು ಅರ್ಲಿ ಮಾರ್ನಿಂಗ್ ಸ್ಟಡಿ ಮಾಡ್ತಾ ಇದ್ದೆ ಸರ್, ನೈಟ್ ಆಗ್ತಾ ಇರ್ಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಸ್ಟಡಿ ಮಾಡ್ತಾ ಇದ್ದೆ. ಮತ್ತೆ ಪಾಪು ನೋಡ್ಕೊಳ್ತಾ, ಪಾಪು ಮಲ್ಕೊಂಡಾಗ ಯಾವಾಗ ನಂಗೆ ಟೈಮ್ ಸಿಗುತ್ತೋ ಅವಾಗೆಲ್ಲ ಈವನ್ 10 ಮಿನಿಟ್ಸ್ ಸಿಕ್ಕರು ಸರ್ ನಾನು ವೇಸ್ಟ್ ಮಾಡಿಲ್ಲ. ಈವನ್ 10 ಮಿನಿಟ್ಸ್ ಅಲ್ಲಿ ಸ್ಟಾರ್ಟಿಂಗ್ ನಾನು 10 ಮಿನಿಟ್ಸ್ ಅಲ್ಲ ಸರ್, ನಂಗೆ 1 ಅವರ್ 2 ಅವರ್ಸ್ ಸಿಕ್ಕರು ನಾನು ಓದ್ತಾ ಇರ್ಲಿಲ್ಲ. 1 ಅವರ್ 2 ಅವರ್ಸ್ ಏನ್ ಓದ್ಬೋದು ಅಂತ ನಾನು ಆಕ್ಚುಲಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಸರ್. ಯಾವಾಗ ನಂದು NORCET 8 ಅಲ್ಲಿ ನನ್ ಫಿಲಿಮ್ಸ್ ಆಯ್ತು ಮತ್ತೆ ಮೇನ್ಸ್ ಆಗಿಲ್ಲ, ಅವಾಗಿಂದ ನಾನು ಫುಲ್ ಫೋಕಸ್ ಮಾಡ್ಕೊಂಡು ಇವನ್ 10 ಮಿನಿಟ್ಸ್ ಸಿಕ್ಕರು ನಾನು ಅದನ್ನ ತುಂಬಾ ಯೂಸ್ಫುಲ್ ಆಗಿ ಸ್ಟಡಿ ಮಾಡ್ಕೊಳ್ತಾ ಇದ್ದೆ. ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅವಾಗೆಲ್ಲ ಓದ್ತಾನೆ ಇರ್ತಿದ್ದೆ ಸರ್. ಪಾಪು ಮಲಗಿದಾಗ ಅರ್ಲಿ ಮಾರ್ನಿಂಗ್ ಸ್ಟಡಿ ಆ ತರ ಎಲ್ಲ ಮಾಡ್ಕೊಳ್ತಾ ಇದ್ದೆ ಸರ್. ಸೊ ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಫ್ಯಾಮಿಲಿ ಎಲ್ಲ ಖುಷಿ ಅನ್ಕೋತೀನಿ ಇವಾಗ ನಿಮ್ದು. ಹೌದು ಸರ್, ತುಂಬಾ ಖುಷಿ ಆಗಿದೆ ಸರ್. ಯಾಕಂದ್ರೆ 2 ವರ್ಷ ನಾನು ಮನೇಲಿ ಕೂತು ಓದಿದ್ದಕ್ಕೊಂದು ಸಕ್ಸಸ್ ಅನ್ನೋದು ಸಿಕ್ತು. ಸೊ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೆಂಗಿತ್ತು ನಿಮ್ಗೆ? ಡ್ಯೂರಿಂಗ್ ಯುವರ್ ಪ್ರಿಪರೇಷನ್ ಟೈಮ್ ಸಪೋರ್ಟ್ ಮಾಡ್ತಿದ್ರ ಫ್ಯಾಮಿಲಿಯಿಂದೆಲ್ಲ? ಹಾ ಸರ್, ಅಂದ್ರೆ ಹಸ್ಬೆಂಡ್ ನಾನು ಮತ್ತೆ ಪಾಪು ಅಷ್ಟೇ ಇದ್ದು. ಸೊ ಹಸ್ಬೆಂಡ್ ಪ್ರತಿ ಸಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು ಸರ್. ಸಾಟರ್ಡೆ ಸಂಡೇಸ್ ಎಲ್ಲ ಅವ್ರ ಇವನ್ ಪಾಪುನ್ ಕರ್ಕೊಂಡು ಔಟ್ ಸೈಡ್ ಹೋಗ್ತಾ ಇದ್ರು ಸರ್. ನಾನು ಮನೇಲಿ ಒಬ್ಳನ್ನ ಬಿಟ್ಟು ನೀನ್ ಓದ್ಕೋ, ನಾನ್ ಪಾಪುನ್ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ಅವರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತೈತೆ ಸರ್. ವೆರಿ ಗ್ರೇಟ್. ಫಸ್ಟ್ ಕಂಗ್ರಾಚುಲೇಷನ್ಸ್ ಟು ಯುವರ್ ಹಸ್ಬೆಂಡ್, ದೆನ್ ಕಂಗ್ರಾಚುಲೇಷನ್ಸ್ ಟು ಯು. So in many family what they used to do is one attempt, after 2 attempts they will give, then after they used to say is this possible from you, so why you are trying repeatedly? And the main thing, few people will say you are wasting a 3,000 rupees exam fees. So for all those people, your video and your interview is a motivation. If you guys supports your as the whoever the aspirant is who is there in your home, definitely they will give the result. Just believe in them and just support them. And here we have the example in front of us today.
Not only one exam, she cracked the two central government exams. One is the NORCET 10, and today itself she got the one another central institute appointment letter. So please tell that institute where you got the appointment letter today. And along with that, after that we will discuss some strategies about the like what all are the things you studied and how the MNC is helpful for you. So please do mention that institute where you Yeah. today you got the appointment letter. BEML sir, BEML, Bangalore headquarters. Okay. So ಅದು ಇಂಡಸ್ಟ್ರಿಯಲ್ ಕಂಪನಿ ಸರ್, ಸೆಂಟ್ರಲ್ ಗೌರ್ಮೆಂಟ್. Okay, industrial central government company. So like that is also you cracked the exam, right? Yes. Very Today great. only I received the offer letter. Okay, very great, very great. And the thing is, what is your exam strategy? Like which all are the subject you main focused, and how the master nursing classes content test is helpful for you? Please do mention about that. ಸರ್ ತುಂಬಾ ಯೂಸ್ ಆಯ್ತು ಸರ್ ನಮ್ದು ಯೂಟ್ಯೂಬ್ ವಿಡಿಯೋಸ್ ಸ್ಟಾರ್ಟಿಂಗ್ ನಿಮ್ದು ಏನ್ ಚಾನಲ್ ಸ್ಟಾರ್ಟ್ ಆದಾಗಿಂದ ಅಪ್ ಟು ಇಲ್ಲಿವರೆಗೂ ನಾರ್ಸೆಟ್ 10 ವರ್ಗು ಏನ್ ಅಪ್ಡೇಟ್ ಆಗಿದೆ ಸರ್, ಪ್ರತಿಯೊಂದು ವಿಡಿಯೋಸ್ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ ಸರ್. ನೋಟ್ಸ್ ಮಾಡಿ ಇಟ್ಕೊಂಡು ನಮ್ಮ ಪ್ರಿಲಿಮ್ಸ್ ಗೆ ಮತ್ತೆ ಮೇನ್ಸ್ ಗೆ ಅದನ್ನೇ ರಿವಿಷನ್ ಮಾಡ್ತಾ ಇದ್ದೆ ಸರ್. Okay. ಯಾಕಂದ್ರೆ ಎಕ್ಸ್ಟ್ರಾ ಏನಿಲ್ಲ ಸರ್, ನಾವು ನಮ್ಗೆ ನಾರ್ಸೆಟ್ ಅಲ್ಲಿ ನಮ್ಗೆ ಏನ್ ಕೊಡ್ತಾನೆ ಅನ್ನೋದು ನಿಮ್ಗೆ ಗೊತ್ತು ಸರ್. ಸೊ ಅದ್ರ ಬೇಸಿಕ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಸರ್. ತುಂಬಾ ಕಾನ್ಸೆಪ್ಟ್, ಫಸ್ಟ್ ಆಫ್ ಆಲ್ ನಮ್ದು ಬೇಸಿಕ್ ಮತ್ತೆ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು ಸರ್. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೇನೆ ನಾವು ನಾರ್ಸೆಟ್ ನ ಕ್ರಾಕ್ ಮಾಡೋಕ್ ಸಾಧ್ಯ ಸರ್. ಇಲ್ಲ ಅಂದ್ರೆ ನಾವು ಒಂದು ಅರ್ಧ ನಾಲೆಜ್ ಇಟ್ಕೊಂಡು ನಾವು ಮತ್ತೆ ಕ್ರಾಕ್ ಮಾಡ್ತೀವಿ ಅಂದ್ರೆ ನಾವು ಪ್ರತಿ ಸಲ ಫೇಲ್ ಆಗ್ತಾನೆ ಬರ್ತೀವಿ ಸರ್. ಅದು ಆಕ್ಚುಲಿ ನನ್ಗೆ ಸ್ಟಾರ್ಟಿಂಗ್ ಆಗಿದ್ದು ಸರ್, ಯಾಕಂದ್ರೆ ನನ್ ಕಾನ್ಸೆಪ್ಟ್ ಕ್ಲಿಯರ್ ಇರ್ಲಿಲ್ಲ. ನಂಗೆ ಟಾಪಿಕ್ ಗೊತ್ತಿತ್ತು ಸರ್, ಬಟ್ ಅರ್ಧಂಬರ್ಧ ಗೊತ್ತಿತ್ತು. ಸೊ Okay. ಅದ್ ನನ್ಗೆ ಫುಲ್ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದು ನಿಮ್ಮ ಒಂದು ಯೂಟ್ಯೂಬ್ಸ್ ವಿಡಿಯೋಸ್ ಇಂದ. ಮತ್ತೆ ನಾನು ಟೆಸ್ಟ್ ಸೀರೀಸ್ ತಗೊಂಡಿದ್ದೆ ಸರ್, ನಮ್ದು A2 ಕ್ಲಾಸ್ ಸಬ್ಸ್ಕ್ರೈಬರ್ Okay. ನಾನು ತಗೊಂಡು ನೆಕ್ಸ್ಟ್ ಡೇನೆ ನನ್ಗೆ ಎಕ್ಸಾಮ್ ಕ್ರಾಕ್ ಆಯ್ತು ಸರ್ ನಿಮ್ದು. Okay. ಸೊ ನಿಮ್ದು ಟೆಸ್ಟ್ ಸೀರೀಸ್ ಅಲ್ಲಿ ನಾನ್ ಹೇಳಿದ್ದು ಸರ್, ತುಂಬಾ ಅಂದ್ರೆ ಒಂದು ನಾವ್ ಇವಾಗ ಡೈಲಿ ಟೆಸ್ಟ್ ಅಟೆಂಡ್ ಮಾಡ್ಲೇಬೇಕು ಸರ್. ನಾವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದು ಏನ್ ಇಂಪಾರ್ಟೆಂಟ್ ಅಂದ್ರೆ ನೆಗೆಟಿವ್ ಕಂಟ್ರೋಲ್ ಮಾಡ್ಬೋದು ಸರ್. ಫಸ್ಟ್ ಆಫ್ ಆಲ್ ನೆಗೆಟಿವ್ ಕಂಟ್ರೋಲ್ ಮಾಡೋದ್ರಿಂದ ನಾವು ಯಾವ ನೆಗೆಟಿವ್, ನಮ್ದು ನೆಗೆಟಿವ್ ಎಲ್ಲಿ ಆಗ್ತಿದೆ ಅಂತ ನಾವು ಫೈಂಡ್ ಮಾಡ್ಕೋಬಹುದು, ಮತ್ತೆ ಯಾಕೆ ಆಗ್ತಾ ಇದೆ ಅಂತಾನು ಫೈಂಡ್ ಮಾಡ್ಕೋಬಹುದು. ನಾವು ಈಗ ನಮ್ದೇ ಒಂದ್ ರೀತಿಲಿ ನಾವು ಥಿಂಕ್ ಮಾಡಿ ಆನ್ಸರ್ ಮಾಡ್ತೀವಿ ಸರ್, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೂ ನಾವು ಆನ್ಸರ್ ಮಾಡ್ತೀವಿ. Yes. ಸೊ ಆ ಆನ್ಸರ್ ಯಾಕೆ ಅಲ್ಲ ಅಂತಾನು ಕೂಡ ನಮ್ಗೆ ಗೊತ್ತಾಗುತ್ತೆ ಸರ್ ಅದ್ರಲ್ಲಿ. Yes. ಸೊ ಅದ್ರಲ್ಲಿ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ದು. ಯಾಕೆ ಅಲ್ಲ ಅಂತಾನು ನಿಮ್ದು ಎಕ್ಸ್ಪ್ಲನೇಷನ್ ಇದೆಯಲ್ಲ ಸರ್ ಟೆಸ್ಟ್ ಸೀರೀಸ್ ಅಲ್ಲಿ, Yes. ತುಂಬಾ ಯೂಸ್ಫುಲ್ ಆಗಿದೆ ಸರ್. ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ತುಂಬಾ ಪ್ರತಿಯೊಂದು ಒಂದೊಂದು ವಿಡಿಯೋದಲ್ಲಿ 2 ಕ್ವಶನ್ ಅಂತೂ ಸರ್ ಅಡ್ವಾನ್ಸ್ ಅಲ್ಲಿ ಇದೆ ಸರ್. So ತುಂಬಾ ಯೂಸ್ ಆಗಿದೆ. ಮತ್ತೆ ಪ್ರತಿಯೊಂದು ನಾವು ನೋಟ್ಸ್ ಮಾಡಿ ಇಟ್ಕೋಬೇಕು ಸರ್. ಆಕ್ಚುಲಿ ಸುಮ್ನೆ ವಿಡಿಯೋ ನೋಡೋದ್ರಿಂದನೂ ಯೂಸ್ ಆಗಲ್ಲ ಸರ್, ಯಾಕಂದ್ರೆ ಮತ್ತೆ ನಾವು ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದ್ ಏನ್ ನೋಡಿದ್ರೆ ಅದು ಮರ್ತೋಗಿರುತ್ತೆ ಸರ್ ನಮ್ಗೆ. perfect. ಸೊ ನೋಟ್ ಮಾಡ್ಕೊಂಡು ಇಟ್ಕೊಂಡ್ಕೊಳ್ಳೋದ್ರಿಂದನೂ ತುಂಬಾ ಯೂಸ್ ಆಗುತ್ತೆ. That is best way of study. Like when we will sit in front of the computer or mobile, so just watching now, bari class ನೋಡ್ತಾ ಇದ್ರೆ that will not go in our mind. Even like while we will explain, you will feel everything is understanding, but there is chance of forget is there. But whenever you will write the thing, whatever you are studying, that will be go into your permanent memory. And when we will sit in the exam room, so it will comes in front of us. So that will help us to score the good marks. Okay. So the best possible thing, you write it the things whatever possible from you and make a very keen and best notes for your revision. That is the very thing, very great. So ಇವಾಗ ಲೈಕ್ ಈ ಮ್ಯಾಜಿಕ್ ಸೆಷನ್ಸ್ ಕ್ರಾಶ್ ಕೋರ್ಸ್ ಎಲ್ಲ ಮಾಡಿದ್ವಲ್ಲ ನಿಯರ್ ಎಕ್ಸಾಮ್, ಆ ನೋಟ್ಸ್ ನ ನೀವು ಎಷ್ಟು ಸಾರಿ ರಿವಿಷನ್ ಮಾಡಿದ್ರಿ? ಸರ್ ನಾನು ಪ್ರತಿ ಪ್ರಿಲಿಮ್ಸ್ ನಾರ್ಸೆಟ್ 9 ಮತ್ತೆ 8 ಪ್ರತಿ ಪ್ರಿಲಿಮ್ಸ್ ಮೇನ್ಸ್ಗೂ ನಾನು ರಿವಿಷನ್ ಮಾಡ್ಕೊಂಡೆ ಕಂಪಲ್ಸರಿ ಹೋಗಿದ್ದೀನಿ ಸರ್. ಅದು ಓಕೆ. ಲೈಕ್ ಎಷ್ಟು ಸಾರಿ ರಿವಿಷನ್ ಮಾಡಿದ್ರಿ ಕಂಟಿನ್ಯೂ? 1 ಟೈಮ್ 2 ಟೈಮ್ ಎಷ್ಟು ಸಾರಿ ಮಾಡಿದ್ರಿ? ಒಂದು 5 ಟೈಮ್ಸ್ ಮೇಲೇನಾಗಿದೆ ಸರ್. ಅದ್ ನಂಗೆ ತುಂಬಾ ಈಸಿ ಆಗಿದೆ ಸರ್, ಯಾಕಂದ್ರೆ ನಾನು ವಿಡಿಯೋಸ್ ನೋಡಿ ನಾನ್ ಬರ್ಕೊಂಡಿರೋದಲ್ವಾ ಸರ್, ಅದ್ ನಂಗೆ ತುಂಬಾ ಈಸಿ ಆಗ್ತಾ ಇತ್ತು. ಇವನ್ ನಾನು ಒಂದ್ ನೋಟ್ಸ್ 2 ನೋಟ್ಸ್ ಮಾಡಿದೀನಿ ಸರ್. 2 ನೋಟ್ಸ್ ನನ್ಗೆ ಒಂದು 4 days ಅಲ್ಲಿ ನಾನು ಫಿನಿಶ್ ಮಾಡ್ತಾ ಇದ್ದೆ ಸರ್. ವೆರಿ ಗ್ರೇಟ್. ಸೊ ಲೈಕ್ ಕಂಟಿನ್ಯೂಸ್ 4 days ಅಲ್ಲಿ ಫಿನಿಶ್ ಅಂದ್ರೆ yes. So whatever the handwritten notes, like what we written, that one we can easily revise that one. Like books that is written by the someone, and that one for revision it will takes a huge time. But our handwritten notes, it will like it is very easy to revise, and we know what we written
and we know how we written, what is the actual concept, so that we will organize and write. So that is very helpful for the revision. And whoever the aspirants preparing for the next NASET 11 also, take the short notes in your by your own handwritten notes. So that is definitely helpful for you all when you sit in the exam room. So this is the one thing what we can learn from here. Test series daily attend ಮಾಡ್ತಿದ್ರಾ? ಹಾ ಸರ್, ಟೆಸ್ಟ್ ಸೀರೀಸ್ ಡೈಲಿ ಅಟೆಂಡ್ ಮಾಡ್ತಾ ಇದ್ದೆ. ಮತ್ತೆ ನಂದು ರ್ಯಾಂಕ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಇದ್ದೆ ಸರ್. ನಾನು ಅನಲೈಸ್ ಮಾಡ್ತಾ ಇದ್ದೆ ರ್ಯಾಂಕು, ನಾನು ಯಾವ ರ್ಯಾಂಕ್ ಅಲ್ಲಿ ಇದ್ದೀನಿ. ನೆಕ್ಸ್ಟ್ ನಾನು ಟಾರ್ಗೆಟ್ ಇವಾಗ ನಾನು ಒಂದು 50 ಒಳಗಡೆ ಇದ್ದಂದ್ರೆ ಅಟ್ಲೀಸ್ಟ್ ನಾನು 50 ಒಳಗಡೆನಾದ್ರು ಇರ್ಬೇಕು. ನಾನು ಆವಾಗಾದ್ರೆ ಆಲ್ ಓವರ್ ಇಂಡಿಯಾ ರ್ಯಾಂಕ್ ಒಂದು 500 ಒಳಗಡೆ ಇರ್ತೀನಿ ಅನ್ನೋದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ನೋಡ್ಕೊಳ್ತಾ ಇದ್ದೆ ಸರ್. ಯಾವತ್ತಾದ್ರೂ ಟೆಸ್ಟ್ ಸೀರೀಸ್ ಅಲ್ಲಿ ನಾನು ತುಂಬಾ ಬಂದಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಸರ್. ನಾನು ಟಾಪ್ ಅಲ್ಲಿ ಇದೀನಲ್ಲ ಅಂತ ಅನ್ಕೊಂಡು. ಸೊ ಅದೇ ತರನೇ ಇಲ್ಲಿ ನಾವು ಟೆಸ್ಟ್ ಸೀರೀಸ್, ನನ್ನ ಮಾಸ್ಟರ್ ನರ್ಸಿಂಗ್ ಕ್ಲಾಸ್ ಅಲ್ಲಿ ಟೆಸ್ಟ್ ಸೀರೀಸ್ ಅಲ್ಲಿ ಏನ್ ನಾವು ಟಾಪ್ ಅಲ್ಲಿ ಇರ್ತೀವೋ ಅದೇ ಸ್ಕೋರ್ ನಮ್ಗೆ ಅಲ್ಲೂ ಬಂದಿದೆ ಸರ್. ರಿಯಲ್ ಎಕ್ಸಾಮ್ ಸ್ಕೋರ್ ಎಷ್ಟು ಬಂದಿದೆ ನಿಮ್ಗೆ ಟೆಸ್ಟ್ ಸೀರೀಸ್ ಅಲ್ಲಿ, ಅದೇ ಸೇಮ್ ಸ್ಕೋರ್ ಎಕ್ಸಾಮ್ ಅಲ್ಲಿ ಕೂಡ ಬಂದಿದೆ ನಿಮ್ಗೆ, ರೈಟ್? ಅಷ್ಟೇ ಬರ್ತಾ ಇದ್ವಿ ಸರ್. ಅದು ಅಲ್ಲಿ ರಿಯಲ್ ಎಕ್ಸಾಮ್ ಅಲ್ಲಿ ಅಷ್ಟೇ ಬಂದಿದೆ ಸರ್. ಓಕೆ, ವೆರಿ ಗ್ರೇಟ್. ಲೈಕ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ಬೇಕಾದ್ರೆ ಅನಾಲೈಸಿಸ್ ಮಾಡ್ತಿದ್ರಲ್ಲ ಟೆಸ್ಟ್ ಸೀರೀಸ್ ಎಲ್ಲ ಕ್ವಶನ್ಸ್ ಎಲ್ಲ. ಸೊ ಲೈಕ್ ಕರೆಕ್ಟ್ ಆಗಿರೋದು ತಪ್ಪಾಗಿರೋ ಎಲ್ಲ ಕ್ವಶನ್ ನೋಡ್ಕೋತಿದ್ರ ಅಥವಾ ಓನ್ಲಿ ತಪ್ಪಾಗಿರೋ ಕ್ವಶನ್ ಮಾತ್ರ ನೋಡ್ಕೋತಿದ್ರ, ಹೆಂಗೆ? ಇಲ್ಲ ಇಲ್ಲ ಸರ್, ನಾನು ಕರೆಕ್ಟ್ ಆಗಿರೋದು ನೋಡ್ಕೊಳ್ತಾ ಇದ್ದೆ. ಯಾಕಂದ್ರೆ ಕರೆಕ್ಟ್ ಆಗಿರೋದು ಅಂದ್ರೆ ನಾವು 100% ಈಗ ಹಾಕಿರೋದು ಒಂದ್ ಕಡೆ ಸರ್, ಇನ್ನೊಂದ್ ಕಡೆ 50-50 ಹಾಕಿರ್ತೀವಲ್ಲ ಸರ್. ಅದ್ರಲ್ಲಿ 50-50 ನನ್ನ ಎಷ್ಟು ಕರೆಕ್ಟ್ ಆಗಿದಾವೆ, ಎಷ್ಟು ತಪ್ಪಾಗಿದಾವೆ. ಓಕೆ, ನಾನು 50-50 ಇದು ಎಷ್ಟು ಚಾನ್ಸ್ ತಗೋಬಹುದು ಮೇನ್ಸ್ ಅಲ್ಲಿ, ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ನಾನು ಎಷ್ಟು ಚಾನ್ಸ್ ತಗೋಬಹುದು ಅಂತ ನಾನು ಅನಲೈಸ್ ಮಾಡಿ ಬರ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸರ್. ವೆರಿ ಗ್ರೇಟ್. ಅಂಡ್ ಲೈಕ್ ದಿಸ್ ಇಸ್ ಆಕ್ಚುಲಿ ರಿಸಲ್ಟ್ ಆಫ್ ಯುವರ್ 100% dedication. So like few people what they will do, they will purchase the course, they will practice the test for 1 day, 2 day and 1 week, and they will leave that one in middle only. So you purchased that one and you used that one. So purchasing the thing is that is different, but after purchasing you used that one 100%. That is what made you a champion, and that is what made you a good ranker in the NASET 10 exam. ಸೊ ಲೈಕ್ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಡೈಲಿ ಅಟೆಂಡ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಗಳಿಗೆ ಕೆಲವೊಬ್ರು ಲೈಕ್ ಟಾಪ್ 100 ಅಲ್ಲಿ ಬರ್ತಾರೆ, ಕೆಲವೊಬ್ರು ಬರಲ್ಲ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಲೈಕ್ ಹೆಂಗ್ ಮೋಟಿವೇಶನ್ ಅಥವಾ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ಎಂಟೈರ್ ಲೆಂತ್ ಆಫ್ ದಿ ಪ್ರಿಪರೇಷನ್? ಸರ್ ನೀವು ಅಂದ್ರೆ ಅವ್ರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇವತ್ತು ನೀವು 100 ಬಂದಿರ್ಬೋದು ಸರ್, 200 ಬಂದಿರ್ಬೋದು. ನೆಕ್ಸ್ಟ್ ನಿಮ್ಗೆ ಟಾರ್ಗೆಟ್ ಇದ್ ಬಂದ್ಬಿಟ್ಟು ನಾನು ನೆಕ್ಸ್ಟ್ 180 ಬರ್ಬೇಕು, 190 ಬರ್ಬೇಕು, 170 ಬರ್ಬೇಕು ಅನ್ನೋದು ಡೈಲಿ ಸೆಟ್ ಮಾಡ್ಕೋಬೇಕು ಸರ್. ಅವ್ರ ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ನೆಗೆಟಿವ್ ಕಂಟ್ರೋಲ್ ಮಾಡ್ಕೊಂಡೆ ಅವ್ರಿಗೆ ತುಂಬಾ ರ್ಯಾಂಕ್ ಬರೋ ಚಾನ್ಸಸ್ ಇದೆ ಸರ್. ಟ್ರೈ ಮಾಡ್ಬೋದು ಸರ್, ಟ್ರೈ ಮಾಡಿದ್ರೆ ಆಗುತ್ತೆ ಸರ್. ಡೈಲಿ ನಾನು ಅದೇ ತರ ಮಾಡ್ಕೊಳ್ತಾ ಇದ್ದೆ ಸರ್. ಟೆಸ್ಟ್ ಸೀರೀಸ್ ಇವತ್ತು ನನ್ ಕಡಿಮೆ ರ್ಯಾಂಕ್ ಬಂದಿದೆ ಅಂದ್ರೆ ನೆಕ್ಸ್ಟ್ ನಾನು ಜಾಸ್ತಿ ರ್ಯಾಂಕ್ ಬರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ನೆಗೆಟಿವ್ ಎಷ್ಟು ಅಟೆಂಡ್ ಮಾಡಿದೀನಿ ಏನಂತ ಅನಲೈಸ್ ಮಾಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಗೆಟಿವ್ ನಮ್ದು ತುಂಬಾ ನೆಗೆಟಿವ್ ಕಂಟ್ರೋಲ್ ಮಾಡ್ಕೋಬೇಕು ಅಂತಾರಲ್ಲ, ಅಂತವರಿಗೆ ಆತರ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಓಕೆ, ಸೊ ಇನಿಷಿಯಲಿ ನೀವು ಟೆಸ್ಟ್ ಅಟೆಂಡ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಹೆಸರು ರ್ಯಾಂಕ್ ಲಿಸ್ಟ್ ಅಲ್ಲಿ ಬರ್ತಿತ್ತೋ ಅಥವಾ ಲೈಕ್ ಆಫ್ಟರ್ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋದಂಗೆ ರ್ಯಾಂಕ್ ಲಿಸ್ಟ್ ಅಲ್ಲಿ ಬಂತ ಹೆಸರು? ಹೆಂಗೆ ಇನಿಷಿಯಲಿನೇ ಬರ್ತಿತ್ತ ಹೆಸರು ನಿಮ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ? ಇನಿಷಿಯಲಿ ಏನೇ ಬರ್ತಿರ್ಲಿಲ್ಲ ಸರ್, ಆಮೇಲೆ ಬರ್ತಾ ಇತ್ತು. ಕೊನೆಗಂತೂ ಟಾಪ್ ಅಲ್ಲೇ ಬರ್ತಾ ಇದ್ದೆ ಸರ್. ವೆರಿ ಗ್ರೇಟ್. So that is the thing. First we will try to cover our theory portion, theory topic we will try our entire thing. When our syllabus is keep on completing and when the concept we are keep on understanding, so our name also it will keep on increasing the rank list. That one we have to understand. So she used all the crash course content and she taken the 2 notebook, properly designed notes on own handwritten, and she revised that one 5 times. So when the quality, like when we will work with the quality content, definitely that is going to create a best rank. So today we have the live example. What is your last and best word for the aspirant who is preparing for the NASET 11, and what word you have to like you would like to tell as a motivation to them? ಏನು ಹೇಳಿಲ್ಲ ಸರ್. ಅಂದ್ರೆ ನಿಮ್ಗೆ ಟೈಮ್ ಸಿಕ್ಕಾಗೆಲ್ಲ ಓದ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸರ್, ಇವತ್ತಿಗೂ ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸರ್. ನಾನು ಯಾವ ಟೆಲಿಗ್ರಾಮ್ ಅಲ್ಲೂ ಇಲ್ಲ ಸರ್. ಯಾಕಂದ್ರೆ ತುಂಬಾ ಜನ ಟೆಲಿಗ್ರಾಮ್ ಅಲ್ಲಿ ಇದ್ದಾರೆ, ಅದು ಒಳ್ಳೇದೇ ಸರ್, ಇಲ್ಲ ಅಂತಲ್ಲ. ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ಕೊಳ್ಳಿ, ಅದನ್ನ ಬಿಟ್ಟು ಬೇರೆ ಯಾವ್ದನ್ನ ಯೂಸ್ ಮಾಡೋದಂಗೆ. ಇವನ್ ನನ್ನ ಜೀವನದಲ್ಲಿ ಒಂದೇ ಸರ್, ಇವಾಗ ಮಾಸ್ಟರ್ ನರ್ಸಿಂಗ್ ಕ್ಲಾಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದೇನೆ ಸರ್, ಅದೊಂದು. ಮತ್ತೆ ಟೆಸ್ಟ್ ಸೀರೀಸ್
ಬಿಟ್ರೆ ನಾನು ಫೋನ್ ನಲ್ಲಿ ಏನು ಇಲ್ಲ ಸರ್. ಎಲ್ಲದನ್ನು ನಾವು ಅವಾಯ್ಡ್ ಮಾಡ್ಲೇಬೇಕು ಸರ್. ನಮ್ ಸಕ್ಸಸ್ ಬೇಕು, ನಮ್ ಜೀವನದ ನಾವು ಗುರಿ ಮುಟ್ಬೇಕು ಅಂದ್ರೆ ನಾವೆಲ್ಲದಕ್ಕೂ ತ್ಯಾಗ ಮಾಡ್ಲೇಬೇಕು. ಎಲ್ಲದೂ ನಾವು ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗುತ್ತೆ ಸರ್, ಏನು ಇಲ್ದಂಗೆ. ಸೊ ಡೈಲಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ಬೇಕು, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತೇನೆ ಸರ್ ಅವ್ರಿಗೆ. ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು, ಪ್ರತಿಯೊಂದು ಬೇಸಿಕ್ ನಾವು ಫಸ್ಟ್ ಇಂಪ್ರೂವ್ ಮಾಡ್ಕೋಬೇಕು ಸರ್. So that is very ಮತ್ತೆ great. ಫ್ಯಾಮಿಲಿ ಅಂತ ಅಂದ್ರೆ ಮಗುನ ಇಟ್ಕೊಂಡು ಕಷ್ಟ ಆಗುತ್ತೆ. ಫ್ಯಾಮಿಲಿ ಆಗಿರೋದ್ರಿಂದ ಮಗು ಇಲ್ದೇ ಇರೋ ಟೈಮ್ ಅಲ್ಲಿ ಅಥವಾ ಮಗು ಮಲಗಿ ಟೈಮ್ ಅಲ್ಲಿ ಸೊ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ಬೇಕಾಗತ್ತೆ ಸರ್. ಹಸ್ಬೆಂಡ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರ ಹಸ್ಬೆಂಡ್ ಅವ್ರಿಗೆ ಹೆಲ್ಪ್ ಮಾಡಿದಷ್ಟು ಅವರು ಕ್ರಾಫ್ಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸರ್. ಟೈಮ್ ಸಿಕ್ಕಾಗೆಲ್ಲ ಓದ್ಬೇಕು ಸರ್, ಅಷ್ಟೇ ಹೇಳೋದು. ಟೈಮ್ ಸಿಕ್ಕಾಗೆಲ್ಲ ಓದ್ಬೇಕು, ಅದೇ ನಮ್ಗೆ ಸಕ್ಸಸ್ ಅನ್ನ ಕೊಡುತ್ತೆ ಸರ್. ವೆರಿ ಗ್ರೇಟ್. ಸೊ ಯಾರ್ಯಾರಿಗೆ ಪ್ರಾಪರ್ ನಿಮ್ಮ ಹತ್ರ ಟೈಮ್ ಇದೆ, ನೀವು ಸ್ಕೆಡ್ಯೂಲ್ ಹಾಕೊಂಡು ಹೋಗಿ. ಬಟ್ ಯಾರು ಅಲಾಂಗ್ ವಿತ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಸೊ ನಿಮ್ಗೆ ಲೈಕ್ ದಟ್ ಈಸ್ ಆಲ್ಸೋ ಒನ್ ಜಾಬ್. ಓಕೆ, ಸೊ ಮಾರ್ನಿಂಗ್ ಹೇಳೋದು, ಎವ್ರಿ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಕೇರ್ ಟೇಕ್ ಮಾಡಿ, ಅವರಿಗೆ ಎಲ್ಲ ಫುಡ್ ಎಲ್ಲ ರೆಡಿ ಮಾಡಿ. ಸೊ ನಿಮ್ಗೆ ಲೈಕ್ ವಾಟ್ ಎವರ್ ದ ಟೈಮ್ is remaining in your hand, that is your timetable, and you work on that one with 100% dedication. Definitely you are going to get the rank, and we wish you all the very best for your future. And you keep on writing the SNA exam also, you crack the SNA exam also, and like keep on moving in your life. This is the first step of your success, I would like to say. And we will wish you like all the best to your future, and like very best of luck. And this video is not in just a video, this is in the motivation and inspiration to thousand of the housewives who they are staying in the home and preparing for the exam. So hope this inspires them, and this inspires like their family also to support them, and hope they will also like you one day will come on the screen to give the interview. So thank you so much for joining us, and thank you so much for sharing your strategies and the motivation with us. And we wish you once again all the best. Thank you, sir. Thank you so much, sir.